ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಮ್ಯಾಕ್ಸ್ ಸಕ್ಸಸ್ ಮೀಟ್ ಅಲ್ಲಿ ಇದೇ ಹೋಟೆಲ್ ಹೇಳಿದ್ರೆ ಅಂದ್ರೆ ಇತ್ತೀಚೆಗೆ 10 ವರ್ಷಗಳಲ್ಲಿ ಹೇಗಾಗಿದೆ ಅಂದ್ರೆ ಸಿನಿಮಾದ ಹೀರೋ ಯಾರು, ಡೈರೆಕ್ಟರ್ ಯಾರು ಅನ್ನೋದ್ರ ಜೊತೆಗೆ ಸಿನಿಮಾದ ಎಡಿಟರ್ ಯಾರು, DOP ಯಾರು, ಮತ್ತೆ ಸಿನಿಮಾದ ಟೆಕ್ನಿಷಿಯನ್ಸ್ ಯಾರು ಅನ್ನುವಂತಹ ಆ ಒಂದು ಕ್ರೇಜಿ ಮೂಮೆಂಟ್ ನ ಜನ ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ಆನ್ಸೆಪ್ಟ್ ಕೂಡ ಜನ ಥಿಯೇಟರ್ ಬರ್ತಿದ್ದಾರೆ. ಸೊ ಒಂದು ಸಿನಿಮಾದ ಗೆಲುವಲ್ಲಿ ಬರೀ ನಾಯಕ ನಟ ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ವಿ. ಅದು ಮಾರ್ಕ್ ಕೂಡ ಕನೆಕ್ಟ್ ಆಗಿದೆ. ಈಗಲೂ ಸಹ ಜನ ಚೆಕ್ ಮಾಡ್ತಾರೆ ಈ ಸಿನಿಮಾದ DOP ಶೇಖರ್ ಚಂದ್ರ ಅವರ, ಎಸ್ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮನ್ ಅಂತಾರೆ. ಈ ತರದ ಕನೆಕ್ಟಿವಿಟಿನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ಈ ಒಂದು ಕ್ವಶನ್ಗೆ ಪ್ರತಿಯೊಬ್ಬರಿಂದ ನಾನು ಆನ್ಸರ್ ಬಯಸ್ತೀನಿ ಸರ್. ಯಾರಿಂದ ಸರ್ ನೀವು ಸರ್ ನಿಮ್ಮ ಸೇರಿ ಅಂದ್ರೆ ಎಲ್ರು ಹೀರೋ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನ ಟೈಟಲ್ ನೋಡಿ ಅವರು ಜನ ಕನೆಕ್ಟ್ ಆಗ್ತಾರೆ. ಶೇಖರ್ ಚಂದ್ರ, ಅಜನೀಶ್ ಅವರು, ಶಿವಕುಮಾರ್ ಸರ್. ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಮನೆಯಲ್ಲೇ ಒಬ್ಬ ಯಜಮಾನ ಇರಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯಲ್ಲಿ ತಂದೆ, ತಾಯಿ, ತಂಗಿ, ಅಕ್ಕ, ತಮ್ಮ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರು ಸೇರಿದ್ರೆ, ಇಲ್ಲಿಂದ ಯಜಮಾನ ಅಂತವ್ರ ಬರೋ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಮನೆ. ಆ ಮನೆಯಲ್ಲಿ ಯಾರೇ ಒಳ್ಳೇದು ಮಾಡಿದ್ರು, ಹೆಸರು ಬಂದ್ರು, ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಹೆಸರು ಬರೋದು ಇಡೀ ಮನೆಗೆ. ಟೀಮಲ್ಲೂ ಹಾಗೆ ಸರ್. ಅದ್ ಹೆಂಗ್ ಒಬ್ಬ ಹೀರೋಯಿಂದ ಸಿನಿಮಾ ಆಗಕ್ಕೆ ಸಾಧ್ಯ? ಅದ್ ಹೇಗೆ ಒಬ್ಬ ನಿರ್ಮಾಪಕನಿಂದ ಸಿನಿಮಾ ಆಗಕ್ಕೆ ಸಾಧ್ಯ? ಒಬ್ಬ ನಿರ್ದೇಶಕನಿಂದ ಹೇಗೆ ಸಿನಿಮಾ ಆಗಕ್ಕೆ ಸಾಧ್ಯ? ಒಬ್ಬ ಸಹ ಕಲಾವಿದ ಇರ್ಬೋದು, ಇನ್ನೊಬ್ರು ಇರ್ಬೋದು. ಐ ಥಿಂಕ್ ಇಟ್ಸ್ ಆಲ್ ಅಂಡ್ ಎವ್ರಿಬಡಿ ಗೆಟಿಂಗ್ ಅ ನೇಮ್ ಇಸ್ ನೈಸ್ ಸರ್. ದಟ್ ಶುಡ್ ಬಿ ಈಕ್ವಿಟೀಸ್ ಇನ್ ದ ಸಿನಿಮಾ. ಪ್ರತಿಯೊಬ್ಬರಿಗೂ ಹೆಸರು ಬರಬೇಕು, ಹೆಸರು ಬರೋ ಹಾಗೆ ಕೆಲಸ ಮಾಡಬೇಕು. ನಾನು ಹೇಳ್ತಾರೆ ಸುಮ್ಮನೆ ಕೂತು ನಮ್ಮ ಹೆಸರು ತಗೊಳ್ಳಿ ಮಾತ್ರಕ್ಕೆ ಯಾರಿಗೂ ಹೆಸರು ಬರಲ್ಲ. ಆತರ ಹೆಸರು ಅಂಡ್ ಈ ಟೀಮ್ ಅಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೆಳಗಡೆ ಕೂತಿರೋರು ಎವ್ರಿಬಡಿ ಹಸ್ ವರ್ಕ್ಡ್ ಅಂಡ್ ಅವ್ರಿಗೆ ಅವ್ರದೇ ಆದಂತ ಸ್ಪೇಸಸ್ ಅಲ್ಲಿ ವರ್ಕ್ ಮಾಡಿಬಿಟ್ಟು ಐ ಥಿಂಕ್ ದೇ ಆರ್ ಆಲ್ ಗೆಟಿಂಗ್ ದೇರ್ ನೇಮ್. ಇವತ್ತು ನೀವು ಹೇಳಿದ್ರು ಶೇಖರ್ ಚಂದ್ರ ನನ್ನಿಂದ ಇಲ್ಲ ಸರ್, ಅವ್ರು ಆಲ್ರೆಡಿ ಶೇಖರ್ ಚಂದ್ರ ಆಗೋಗಿದ್ರು. ಶಿವು ಅವ್ರು ಯಾವಾಗ್ಲಿಂದಾನೂ ಇದ್ದಾರೆ ಅಲ್ವೇ. ಪ್ರತಿಯೊಬ್ಬರು ಅವ್ರವ್ರ ಹೆಸರು ಮಾಡೋದು ಅವ್ರವ್ರ ಕೆಲಸದಿಂದ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಇವಾಗ ನಾವೆಲ್ಲೋ ಕೂತಿರ್ಬೇಕಾದ್ರೆ ಸರ್ ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾ ವರ್ಕ್ ಸರ್, ನಮಗ್ ಖುಷಿ ಆಗುತ್ತೆ. ನಾವು ಫೋನ್ ಹಾಕ್ತೀವಿ ಏನಾರೇ ಅನ್ಬಿಟ್ಟು ಅವ್ರಿಗೆ ರೇಕ್ಷೋದು. ಬಟ್ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಇಟ್. ಸಿ ಒಂದ್ ಸಿನಿಮಾ ಆದ ತಕ್ಷಣ ಬರೀ ಒಬ್ಬ ಹೀರೋಗೆ ಮಾತ್ರ ಹೆಸರು ಬರೋದು, ಇಲ್ಲ ನಿರ್ದೇಶಕರಿಗೆ ಮಾತ್ರ ಬರೋದು, ಇಲ್ಲ ನಿರ್ಮಾಪಕರಿಗೆ ಮಾತ್ರ ಹೆಸರು ಬರೋದು, ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ ಹೆಸರು ಬರೋದು ಅಂದ್ರೆ ಇಟ್ ಇಸ್ ಪಾಸಿಬಲ್. ಬಿಕಾಸ್ ಯಾಕಂದ್ರೆ ಕಣ್ಣಿಗೆ ಕಾಣೋ ಹೆಸರುಗಳಿವು. ಬಟ್ ಇದ್ರ ಹಿಂದೆ ಎಷ್ಟೋ ಹೆಸರುಗಳು ಇದಾವಲ್ಲ. ಈಗ ಒಂದ್ ಸೀನ್ ಅಲ್ಲಿ ಒಬ್ಬ ಕಲಾವಿದ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲೇ ಎಷ್ಟೋ ಸಹ ಕಲಾವಿದರು ಇರ್ತಾರೆ, ಅವ್ರಿಂದ ಆ ಸೀನೇ ಇರಲ್ಲ. ಎವ್ರಿಬಡಿ ಶುಡ್ ಗೆಟ್ ಅ ನೇಮ್. ದಟ್ಸ್ ಹೌ ಇಟ್ ಶುಡ್ ಬಿ. ಸುದೀಪ್ ಸರ್. ಸುದೀಪ್ ಸರ್, ಸರ್ ಮಾರ್ಕ್ ಟ್ರೇಲರ್ ತುಂಬಾ ಚೆನ್ನಾಗಿದೆ, ಅಂದ್ರೆ ದೊಡ್ಡ ಮಟ್ಟಕ್ಕಾಗಿರೋ ತರ ಕಾಣಿಸ್ತಾ ಇದೆ. ಸೊ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸಲ್ಲೇ ಮಾತಾಡ್ಕೋಬೇಕು ಅನ್ನೋರು ಮಾರ್ಕ್ ನೋಡಿದ್ಮೇಲೆ ಮನ್ಸಾರೆ ಮಾತಾಡೋ ತರ ಇದೆ. ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಸಿನಿಮಾದಲ್ಲಿ ಬಿಗ್ ಬಾಸ್ ಅಲ್ಲಿ ಎಲ್ಲ ಕಡೆ ಬ್ಯುಸಿ ಇರ್ತೀರಾ ಅಂಡ್ ಯಂಗರ್ ಜನರೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು. ಅಗೇನ್ ಇವಾಗ CCL ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಬ್ಯುಸಿ ಇರೋ ನಿಮ್ಗೆ ರೆಸ್ಟ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ಬಿಕಾಸ್ ಪ್ರಿಯಾ ಮ್ಯಾಮ್ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ಹೇಳಿಲ್ಲ. ಅವರು ಬಿಗ್ ಬಾಸ್ ವೇದಿಕೆನಲ್ಲಿ ಅವ್ರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರ ಬಳಗ ಅದು ಬಿಟ್ಟು ಕೂಡ ನಿಮ್ಮ ಅಭಿಮಾನಿಗಳಿಗೆ ಒಂದು ಕಾಳಜಿ ಇರುತ್ತೆ. ಇದು ಸೀರಿಯಸ್ ಆಗಿ ನಾನು ಪ್ರಶ್ನೆ ಕೇಳ್ತಿರೋದು. ನಿಮ್ಮ ಆರೋಗ್ಯದ ಬಗ್ಗೆ ಅಂದ್ರೆ ಯು ಆರ್ ಗುಡ್, ಹೆಲ್ದಿ, ಐ ನೋ, ಬಟ್ ನಿಮ್ಗೆ ಯಾವತ್ತು ರೆಸ್ಟ್ ಮಾಡಬೇಕು, ನಾನು ತುಂಬಾ ಇನ್ನೂ ಬೆಟರ್ ಆಗಿ ಕಾಣಿಸ್ಬೇಕು, ರೆಸ್ಟ್ ಮಾಡ್ಬೇಕಂತ ಅನ್ಸಲ್ವಾ ಅಂತ? ಸ್ಕ್ರೀನ್ ಮೇಲೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್ ಬಿಡಿ ಮತ್ತೆ. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ತಿಂಡಿಗೆ ಏನ್ ತಿನ್ನೋದಮ್ಮ? ಪರವಾಗಿಲ್ಲ, ಹೇಳ್ಕೊಂಡೋಗಿ. ಲಿಸ್ಟ್ ಇರುತ್ತೆ, ಒಂದು ಲಿಸ್ಟ್ ಇರುತ್ತೆ, ಏನೋ ಒಂದು. ಪರವಾಗಿಲ್ಲ ಹೇಳಿ. ಮುಚ್ಚುಗರ ಆಗ್ತಾ ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ನಾನು ತುಂಬಾ ಇಷ್ಟಪಡೋದು ನೀರು ದೋಸೆ ಸರ್. ನೀರು ದೋಸೆ ಎಷ್ಟು ತಿಂತೀರಾ? 2 ಸರ್. 2. ಇನ್ಯಾರಾದ್ರೂ? ಮಂಜು, ನೀನ್ ಎಷ್ಟು ತಿಂತೀರ? ಪ್ರತಿಯೊಬ್ಬರು ಅಲ್ಲಿ ಕೂತಿರೋರಿಗೆ ತಿಂಡಿ ಒಬ್ಬೊಬ್ರದ್ದು ಒಂದೊಂದಿದೆ ಅಲ್ವಾ ಇಲ್ಲಿ? ಕರೆಕ್ಟ್. ನಾನು ಸ್ಟ್ರೈಟ್ ಅವೇ 10:15 ಬೆಳಗ್ಗೆ ಊಟ ಮಾಡೋನು. ಸೊ ನಿಮ್ದು ಡಯಟ್ ಬೇರೆ, ನಂದು ಡಯಟ್ ಬೇರೆ ಅಂದ್ಮೇಲೆ ನಿಮ್ದು ರೆಸ್ಟಿಂಗ್ ಬೇರೆ, ನಂದು ರೆಸ್ಟಿಂಗ್ ಬೇರೆ ಇರುತ್ತೆ. ನನಗೆ ಕೆಲಸದಲ್ಲಿ ಸಿಗುವಂತ ರೆಸ್ಟ್, ಕೆಲಸದಲ್ಲಿ ಸಿಗುವ ನೆಮ್ಮದಿ ನನಗೆ ಹಾಸಿಗೆ ಸಿಕ್ಕಾಗ ಸಿಗಲ್ಲ. ಆಕ್ಚುಲಿ ನಾನು ಫ್ರೆಶ್ ಆಗಿ ಕಾಣಿಸದೆ ಫುಲ್ ಬಿಸಿ ಇರ್ಬೇಕಾರೆ, ಖಾಲಿ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿಲ್ಲ, ಇವರೇ ಹೊರಗಡೆ ಆಗ್ತಾರೆ ನನಗೆ, ಹೋಗು ಫಸ್ಟ್ ಎಲ್ಲಾನ ಅಂತ. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ನನ್ನ ಕೈಲಿ ಆಗಲ್ಲ ಕೆಲಸ ಮಾಡದೇ ಇರೋದಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್.
everybody here has got a different lifestyle, different modes of resting. ನನಗೆ ನನ್ನ ಕೆಲಸ ಬಂದಾಗ 2 ಅವರ್ 3 ಅವರ್ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಸರ್ ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀರಾ, ಬಟ್ ನಿಮಗೆ ಇನ್ಸ್ಪಿರೇಷನ್ ಅಂದ್ರೆ ಯಾರು ಅಥವಾ ಯಾವ ವಿಚಾರ? ಹುಚ್ಚಾಕಿನ ಮುಂಚೆ ಬಂದಂತ ಅಷ್ಟು ಸಿನಿಮಾಗಳಿದಾವಲ್ಲಮ್ಮ, ಅದೇ ನನ್ನ ಇನ್ಸ್ಪಿರೇಷನ್. ಓಕೆ ಸರ್. ಸರ್ ನಿಮ್ಮ ಹೇರ್ ಸ್ಟೈಲ್ ಇನ್ಮೇಲೆ ಕರ್ಲಿ ಹೋಗಿ ಸಿಲ್ಕಿ ಹೇರ್ ಸ್ಟೈಲ್ ಬರುತ್ತಾ? ಇದೇ ತರ ಸಿನಿಮಾ ಮಾಡ್ತಾ ಇದ್ರೆ ಅಮ್ಮ ಕರ್ಲ್ ಹೋಗೋದೇ ಇಲ್ಲ, ಸುತ್ತಿ ಬಳಸಿ ಅಲ್ಲೇ ಇರ್ತೀವಿ. ಆಮೇಲೆ ಸುದೀಪ್ ಸರ್, ಥ್ಯಾಂಕ್ ಯು ಸರ್, ಆ್ಯಂಡ್ ಕಂಗ್ರಾಚುಲೇಷನ್. ಪ್ರಿಯಾ ಮೇಡಮ್.